ಗೆ ಪ್ರಚಾರಕ್ಕೆ ತೆರಳ್ತಾ ಇದ್ದೀನಿ. ಇವತ್ತು ದಾವಣಗೆರೆ ಸಂಬಂಧಪಟ್ಟಂತೆ ಬಿಜೆಪಿಯ ಮ್ಯಾನಿಫೆಸ್ಟೋವನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ನಾನು 12 ಗಂಟೆಗೆ ಅಲ್ಲಿ ಪ್ರೆಸ್ ಮೀಟ್ ಕರೆದಿದ್ದೀರಿ. ಅಲ್ಲಿ 12 ಗಂಟೆಗೆ ನಾವು ಬಿಡುಗಡೆ ಮಾಡ್ತಾ ಇದ್ದೀರಿ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದುರಾಡಳಿತ, ಭ್ರಷ್ಟಾಚಾರ, 60% ಕಮಿಷನ್ನು ಇದರಲ್ಲೇ ಮುಳುಗೋಗಿದೆ. ಅಭಿವೃದ್ಧಿ ಕಾರ್ಯ ಅನ್ನೋದು ಇಲ್ಲೇ ಇಲ್ಲ. ಇವರು ಸಾಲದ ರಾಮಯ್ಯ. ಈ ವರ್ಷವೂ ಕೂಡ 1,32,000 ಕೋಟಿ ಸಾಲ ಮಾಡಿದ್ದಾರೆ. ಸಿದ್ದರಾಮಯ್ಯ ಒಬ್ಬನೇ 4 ಲಕ್ಷಕ್ಕೂ ಹೆಚ್ಚು 4 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದಾರೆ. ಅಂದರೆ ಒಬ್ಬೊಬ್ಬರ ತಲೆ ಮೇಲೆ 80,000 ಸಾಲದ ಹೊರೆಯನ್ನು ಹಾಕಿದ್ದಾರೆ. ಅದರಿಂದ ಈ ಸರ್ಕಾರ ನಂಬಿ ಕುಳಿತರೆ ಕೊನೆಗೆ ಗ್ಯಾರಂಟಿ ದುಡ್ಡೂ ಕೊಟ್ಟಿಲ್ಲ. 5,000 ಕೋಟಿ ಗೃಹಲಕ್ಷ್ಮಿ ಕೊಡಬೇಕಾಯಿತು, ಕೊಟ್ಟಿಲ್ಲ. ಅನ್ನಭಾಗ್ಯದು 750 ಕೋಟಿ ಕೊಡಬೇಕಾಯಿತು, ಕೊಟ್ಟಿಲ್ಲ. ಮತ್ತು ಸಾಲಗಾರ ಸಿದ್ದರಾಮಯ್ಯ ಸಾಲ ಆಗ್ಬಿಟ್ಟವನೇ, ಕಾಂಟ್ರಾಕ್ಟರ್ ಹತ್ರ ಸಾಲ, ಅಭಿವೃದ್ಧಿ ಕಾರ್ಯ ಇಲ್ಲ. ಇದೆಲ್ಲನೂ ಕೂಡ ಈ ಚುನಾವಣೆಯಲ್ಲಿ ಪ್ರತಿಬಿಂಬ ಆಗ್ತೈತೆ. ಯಾರೋ ನಾವು ಅದರಿಂದ ಈ ಸರ್ಕಾರ ಮುಂದೆ ಗೆಲ್ಲಲ್ಲ. 2028ಕ್ಕೆ BJP ಸರ್ಕಾರನೇ ಬರೋದು. ಅದರಿಂದ ಜನ ಈ ಸರ್ಕಾರನ ಕಿತ್ತೊಗೆಯೋಕ್ಕೆ ಈಗಲೇ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅದರಲ್ಲಿ BJP ಬೆಂಬಲ ಕೊಡ್ತಾರೆ, BJPಗೆ ಮತ ಹಾಕ್ತಾರೆ. ಅಭಿವೃದ್ಧಿ ದೃಷ್ಟಿಯಿಂದ BJP ಸರ್ಕಾರ ಒಳ್ಳೆಯದು. ನಮ್ಮ ಯಾರು ಅಂತ ಗೊತ್ತಾಗೈತಲ್ಲ, ಕುಂಟೆತ್ತುಗಳು ಅಂತ ಯಾರು ಇಡೀ ರಾಜ್ಯಕ್ಕೆ ಗೊತ್ತಾಗ್ಬಿಟ್ಟೈತೆ. DK ಶಿವಕುಮಾರು, ಸಿದ್ದರಾಮಯ್ಯ ಕೈ ಎತ್ತಿಬಿಟ್ಟು ನಾವು ಜೋಡೆತ್ತು ಅಂತಂದ್ರು. ಇವಾಗ ಕುಂಟೆಂತ ಆಗ್ಬಿಟ್ಟವು. ಅವ್ರೊಂದು ಕಡೆ, ಇವ್ರೊಂದು ಕಡೆ. ಇವನ ದಾರಿಗೆ ಅವ್ರು ಬರೋಲ್ಲ, ಅವ್ರ ದಾರಿಗೆ ಇವ್ರು ಬರೋಲ್ಲ. ಪಾಪ DK ಶಿವಕುಮಾರ್ ಬಕಪಕ್ಷಿ ಅಂತೆ ಕಾಯ್ತಾವ್ರೆ. ಅಧಿಕಾರ ಹಸ್ತಾಂತರಕ್ಕೆ ಕೊಡ್ತಾ ಇಲ್ಲ ಇವ್ ಮನುಷ್ಯ. ಅದರಿಂದ ಈಗ ಕುಂಟೆತ್ತುಗಳು ಇವರು. ಅದರಿಂದ ಈ ಕುಂಟೆತ್ತುಗಳು ಬೇಡ. ನಮ್ಮ ಸರ್ಕಾರ ಇದ್ದಾಗ ನಾವು ಹೆಚ್ಚು ಸಾಲವನ್ನು ಮಾಡದೆ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಟ್ರಿ. ಆದರೆ ಈ ಸರ್ಕಾರ ಬಂದು 3 ವರ್ಷ ಆದರೂ ಎಲ್ಲೂ ಅಭಿವೃದ್ಧಿ ಕಾರ್ಯದ ಒಂದು ಕಲ್ಲು ಹಾಕಿಲ್ಲ. ಏನೇನು ಉದ್ಘಾಟನೆ ಮಾಡ್ತಾವ್ರೋ ಅವೆಲ್ಲ ನಮ್ಮ BJP ಕಾಲದಲ್ಲಿ ಹಣ ಬಿಡುಗಡೆ ಮಾಡಿರೋದಕ್ಕೆ ಈಗ ಅವರು ಪೂಜೆ ಮಾಡಿ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಷ್ಟೇ. ಕೇಂದ್ರ ಸರ್ಕಾರದಿಂದ ಜನರ ಮೇಲೆ ಬೆಲೆ ಏರಿಕೆ ಯುದ್ಧ ಮಾಡ್ತಿದೆ ಅಂತ ಈಗ DK ಶಿವಕುಮಾರ್ ಪ್ರಶ್ನೆ ಮಾಡಿ ಅಲ್ಲ, ಬೆಲೆ ಕಡಿಮೆ ಮಾಡಿದಾರಲ್ಲ. ಪೆಟ್ರೋಲು ಡೀಸೆಲ್ ಬೆಲೆ ಕಡಿಮೆ ಮಾಡಿದ್ದಾರೆ, ತುಪ್ಪದ ಬೆಲೆ ಕಡಿಮೆ ಮಾಡಿದರು, GST. ಇಲ್ಲಿ ಕರ್ನಾಟಕದಲ್ಲಿ ಜಾಸ್ತಿ ಮಾಡಿಬಿಟ್ರಲ್ಲ, ಅಲ್ಲಿ ಕಡಿಮೆ ಮಾಡ್ತಾರೆ. ಕರ್ನಾಟಕದಲ್ಲಿರೋ ಸರ್ಕಾರ ಜಾಸ್ತಿ ಮಾಡ್ತದೆ ನೋಡಿ. ಇನ್ನೊಂದು ಈ 2 ಬೈ ಎಲೆಕ್ಷನ್ ಆದಮೇಲೆ ಜನರ ಮೇಲೆ ಎಲ್ಲ ತೆರಿಗೆ ಹಾಕ್ತಾರೆ. ಪೆಟ್ರೋಲು, ಡೀಸಲ್ಲು, ಏನೇನಿದೆಯೋ ಎಲ್ಲದರ ಮೇಲೂ ತೆರಿಗೆ ಶುರುವಾಗ್ತದೆ. ಮಾರಿ ಹಬ್ಬ ಶುರು ಮಾಡ್ತಾರೆ. ಅದರಿಂದ ಜನ ಕೂಡ ಇವಾಗೇ ಇವ್ರಿಗೆ ಬುದ್ಧಿ ಕಲಿಸ್ತಾರೆ. ಆ ತೆರಿಗೆ ಹಾಕೋದಾದರೂ ತಪ್ಪತೈತೆ. ಓಕೆ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.